ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕನ್ನಡದ ಸಿನಿಮಾ ಲೋಕ ಅನ್ನೋದು ಅದೆಷ್ಟೋ ಜನರ ಬದುಕನ್ನೇ ಬದಲಿಸಿದೆ. ಸಣ್ಣದೊಂದು ಪಾತ್ರ ಸಿಕ್ಕರೆ ಸಾಕು, ಜೀವನ ನಡೆಸೋದಕ್ಕೆ ದಾರಿಯಾದ್ರೆ ಸಾಕು, ನನಗೆ ನಟನೆ ಬಿಟ್ಟು ಬೇರೇನೂ ಬರಲ್ಲ ಅಂತ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಾ ಇದ್ದವರು ಇವತ್ತು ಏನೇನೋ ಆಗಿದ್ದಾರೆ. ಕಲಾ ಸರಸ್ವತಿ ಕೆಲವರ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆದ್ರೆ, ಇನ್ನು ಕೆಲವರ ಪಾಲಿಗೆ ದುರಂತ ಕಥೆ ಆಗಿದ್ದಿದೆ. ಏನೂ ಇಲ್ಲದೆ ಬಂದವರು, ಅಂಗೈಯಲ್ಲಿ 50 ರೂಪಾಯಿಯೂ ಇಲ್ಲದಂತೆ ಬಂದವರು ಇವತ್ತು ಕೋಟಿ ಕೋಟಿ ಒಡೆಯರಾಗಿದ್ದಾರೆ. ಬಣ್ಣದ ಬದುಕು ಅನ್ನೋದು ಇವರ ಬದುಕನ್ನೇ ಬದಲಿಸಿ ಬಿಟ್ಟಿದೆ. ಅಂಥವರಲ್ಲಿ ನಮ್ಮ ಕಣ್ಮುಂದೆ ತುಂಬಾ ಜನ ಇದ್ದಾರೆ. ಯಶ್ ಆಗಿರಬಹುದು, ಅಣ್ಣಾವ್ರು ಆಗಿರಬಹುದು, ದುನಿಯಾ ವಿಜಯ್, ನಟ ಪ್ರೇಮ್, ದರ್ಶನ್, ಗೋಲ್ಡನ್ ಸ್ಟಾರ್ ಗಣೇಶ್, ಇವರೆಲ್ಲರೂ ಬದುಕಿನ ಚೀಲ ತುಂಬಿಸ್ಕೊಳ್ಳೋದಕ್ಕೆ ಸಿನಿಮಾ ರಂಗಕ್ಕೆ ಬಂದವರು. ಶೋಕಿಗಾಗಿ ಅಲ್ಲ, ನಮ್ಮ ಹಿಂದೆ ನಮ್ಮವರಿದ್ದಾರೆ ಅಂತಾಗ್ಲಿ ಸಿನಿಮಾ ರಂಗಕ್ಕೆ ಬಂದವರಲ್ಲ. ಒಂದೇ ಒಂದು ಸಣ್ಣ ಪಾತ್ರಕ್ಕೆ ಅಲೆದಾಡಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಬದುಕು ಅದೆಷ್ಟೋ ಜನರಿಗೆ ಮಾದರಿ. ಬದುಕಿದ್ರೆ ಹೇಗೆ ಬದುಕಬೇಕು ಅನ್ನೋದನ್ನ ತೋರಿಸಿಕೊಟ್ಟವರು ನಟ ಗಣೇಶ್. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಂತೆ, ನಿನ್ನ ಕೆಲಸವನ್ನ ನೀನು ಮಾಡು, ಫಲಾಫಲವನ್ನ ನನಗ್ ಬಿಡು ಎಂಬಂತೆ ಕೆಲಸ ಮಾಡಿದವರು ನಟ ಗಣೇಶ್. ಅದರ ಪರಿಣಾಮವೇ ಇವತ್ತು ಇಂಥ ಫಲ ಸಿಕ್ಕಿರೋದು. ಚೆಲ್ಲಾಟದ ಮೂಲಕ ಬಣ್ಣದ ಬದುಕಿಗೆ ಕಾಲಿಟ್ಟ ನಟ ಗಣೇಶ್ ಕನ್ನಡ ಸಿನಿಮಾ ರಂಗದಲ್ಲಿ ಹೊಸ ಮುಂಗಾರು ಮಳೆಯನ್ನೇ ಸುರಿಸಿದ್ರು. ಚಂದನವನಕ್ಕೆ ಕಾಲಿಟ್ಟು ದಶಕವೇ ಆದ್ರೂ ಇವತ್ತಿಗೂ ಅದೇ ಚಾರ್ಮಿಂಗ್ ಉಳಿಸ್ಕೊಂಡಿದ್ದಾರೆ. ಇಂಥ ನಟನಿಗೆ 2 ಮುದ್ದಾದ ಮಕ್ಕಳಿದ್ದಾರೆ. ಆ ಮಕ್ಕಳೇ ನಟ ಗಣೇಶ್ಗೆ ಸರ್ವಸ್ವ. ಇದೀಗ ನಟ ಗಣೇಶ್ ಅವರ ಹಿರಿಯ ಮಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಗಣೇಶ್ ಮಗಳ ಸೌಂದರ್ಯಕ್ಕೆ ನೋಡುಗರೆಲ್ಲ ಮರುಳಾಗಿ ಹೋಗಿದ್ದಾರೆ. ನಿಜಕ್ಕೂ ಇವರು ದಂತದ ಗೊಂಬೆ ಅಂತ ಎಲ್ಲ ಮಾತನಾಡಿಕೊಳ್ತಿದ್ದಾರೆ. ಇದೇ ಹೊತ್ತಲ್ಲೇ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಕನ್ನಡ ಸಿನಿಮಾ ರಂಗದಲ್ಲಿ ಹೊಸದೊಂದು ಟ್ರೆಂಡ್ ಶುರುವಾಗಿದೆ. ಅದೇ 2ನೇ ತಲೆಮಾರು. ದಶಕದ ಹಿಂದೆ ಬಣ್ಣದ ಲೋಕದಲ್ಲಿ ಸದ್ದು ಮಾಡಿದ್ದ ಹಿರಿಯ ನಟ ನಟಿಯರ ಮಕ್ಕಳ ಕಾಲ ಈಗ ಶುರುವಾಗಿದೆ. ನಟ ಆಗಿರಬಹುದು ಅಥವಾ ನಟಿಯರೇ ಆಗಿರಬಹುದು, ಅವರ ಚಾರ್ಮ್ ನಿಧಾನಕ್ಕೆ ತಣ್ಣಗಾಗ್ತಾ ಬರ್ತಾ ಇದ್ದಂತೆ ಅವರ ಮಕ್ಕಳ ಪರ್ವ ಶುರುವಾಗಿದೆ. ಕನ್ನಡ ಸಿನಿಮಾ ರಂಗದಲ್ಲಿ ಮಕ್ಕಳ ಯುಗ ಶುರುವಾಗಿದೆ. ನಟಿ ಶ್ರುತಿ, ಮಾಲಾಶ್ರೀ, ಸುಧಾರಾಣಿ, ನಟ ಪ್ರೇಮ್, ಶರಣ್, ಪ್ರಿಯಾಂಕಾ, ಉಪೇಂದ್ರ, ಇದೀಗ ಗೋಲ್ಡನ್ ಸ್ಟಾರ್ ಗಣೇಶ್ ಕೂಡ ಇದೇ ಸಾಲಿಗೆ ಸೇರ್ಕೊಂಡಿದ್ದಾರೆ. ತಾವು ಬಣ್ಣದ ಬದುಕಲ್ಲಿ ಮಿಂಚೋದ್ರ ಜೊತೆಗೆ ಮಕ್ಕಳಿಗೂ ದೊಡ್ಡದೊಂದು ವೇದಿಕೆ ಮಾಡಿಕೊಡ್ತಾ ಇದ್ದಾರೆ. ಈಗಾಗಲೇ ಕನ್ನಡ ಸಿನಿಮಾ ರಂಗದಲ್ಲಿ ಮಕ್ಕಳ ಯುಗ ಶುರುವಾಗಿ ಹೋಗಿದೆ. ಕಾಟೇರ ಸಿನಿಮಾದಲ್ಲಿ ನಟಿಸಿದ್ದ ನಟಿ ಮಾಲಾಶ್ರೀ ಮಗಳು ಹೊಸ ದಾಖಲೆ ಬರೆದಿದ್ರು. ಮಾಲಾಶ್ರೀ ಮಗಳು ನಟಿಸಿದ್ದ ಮೊದಲ ಸಿನಿಮಾವೇ 100 ಕೋಟಿ ಕ್ಲಬ್ ಸೇರಿತ್ತು. ಇದರ ಬೆನ್ನಲ್ಲೇ ಪ್ರೇಮ್ ಮಗಳು ಕೂಡ ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ರು. ಡಾಲಿ ಧನಂಜಯ್ ನಿರ್ಮಾಣದ ಟಗರು ಪುಟ್ಟಿ ಸಿನಿಮಾದಲ್ಲಿ ಅಮೃತ ಪ್ರೇಮ್ ಅವರೇ ಹೀರೋಯಿನ್. ಹೀಗೆ ಒಬ್ಬೊಬ್ಬರ ಮಕ್ಕಳು ಬಣ್ಣದ ಬದುಕಿಗೆ ಕಾಲಿಡೋದಕ್ಕೆ ಸಜ್ಜಾಗಿದ್ದಾರೆ. ನಟಿ ಶ್ರುತಿ ಹಾಗೂ ಸುಧಾರಾಣಿ ಮಕ್ಕಳು ಕೂಡ ಸಕಲ ತಯಾರಿ ಮಾಡಿಕೊಂಡಿದ್ದು ಒಂದೊಳ್ಳೆ ಕತೆಗೆ ಕಾಯ್ತಾ ಇದ್ದಾರೆ. ಈಗಾಗಲೇ ಹಲವು ಅವಕಾಶ ಬಂದು ಹೋಗಿದೆ, ಆದರೆ ಅದ್ಯಾಕೋ ಕತೆ ಇಷ್ಟ ಆಗಿಲ್ಲ ಅಷ್ಟೇ. ಇನ್ನು ಉಪೇಂದ್ರ ಅವರ 2 ಮಕ್ಕಳು ಕೂಡ ಬಣ್ಣದ ಬದುಕಿಗೆ ಕಾಲಿಡೋದಕ್ಕೆ ತುದಿಗಾಲಲ್ಲಿದ್ದಾರೆ. ಉಪೇಂದ್ರ ಮಗಳು ನೋಡೋದಕ್ಕೆ ದೇವತೆಯಂತಿದ್ದಾರೆ, ಸೌಂದರ್ಯದಲ್ಲಂತೂ ಅಪ್ಸರೆ. ಹೀಗಾಗಿ ಸಾಲು ಸಾಲು ಅವಕಾಶಗಳು ಬರ್ತಾ ಇದೆ. ಆದ್ರೆ ಪ್ರಿಯಾಂಕಾ ಮಾತ್ರ ಹೀರೋ ಜೊತೆಗೆ ಕತೆ ಅದ್ಭುತವಾಗಿರಬೇಕು ಅಂತ ಕಾಯ್ತಿದ್ದಾರೆ. ಇವರ ಮಗ ಕೂಡ ಈಗಾಗಲೇ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಡೋ ಸುಳಿವು ಕೊಟ್ಟಾಗಿದೆ. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಗೋಲ್ಡನ್ ಸ್ಟಾರ್ ಮಗಳ ಅದ್ದೂರಿ ಎಂಟ್ರಿಯೂ ಆಗುವಂತೆ ಕಾಣ್ತಾ ಇದೆ. ಮೊನ್ನೆ ತಾನೆ ನಟ ಗಣೇಶ್ ಮಗಳು 17ನೇ ವಯಸ್ಸಿಗೆ ಕಾಲಿಟ್ಟಿದ್ದಾರೆ. ಇದೇ ಖುಷಿಯಲ್ಲಿ ಚಾರಿತ್ರ್ಯ ಬರ್ತ್ಡೇಯನ್ನ ಅದ್ಧೂರಿಯಾಗಿ ಆಚರಿಸಿದ್ದಾರೆ. ನಟಿ ಪ್ರಿಯಾಂಕಾ, ಮಾಲಾಶ್ರೀ, ಶ್ರುತಿ ಮಗಳು ಅಮೂಲ್ಯ, ದಿಶಾ ಸೇರಿದಂತೆ ಕನ್ನಡ ಸಿನಿಮಾ ರಂಗದ ಬಹುತೇಕ ನಟಿಯರು ಭಾಗಿಯಾಗಿದ್ರು. ಈ ವೇಳೆ ಗಣೇಶ್ ಮಗಳು ಮಿರ ಮಿಂಚುತ್ತಾ ಇದ್ರು. ಗಣೇಶ್ ಮಗಳು ಈಗಾಗಲೇ ಸ್ಯಾಂಡಲ್ವುಡ್ಗೂ ಎಂಟ್ರಿ ಕೊಟ್ಟಾಗಿದೆ. ಚಮಕ್ ಸಿನಿಮಾದಲ್ಲಿ ಸಣ್ಣದೊಂದು ಪಾತ್ರ ನಿರ್ವಹಿಸಿದ್ರು. ಇನ್ನು ಗಣೇಶ್ ಅವರ ಮಗ ವಿಹಾನ್ ಕೂಡ ಸಖತ್ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು. ಹೀಗಾಗಿ ಮುಂದಿನ ದಿನಗಳಲ್ಲಿ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡೋದು ಖಾಯಂ ಆಗಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.